ಎಲ್ಲರಿಗೂ ಶುಭ ಮುಂಜಾನೆ, ನಮಸ್ಕಾರ ಮತ್ತು ಸ್ವಾಗತ. ಎಲ್ಲ ಮಾಧ್ಯಮ ಬಂಧುಗಳೇ, ವೇದಿಕೆಯಲ್ಲಿ ನಾಕೂರು ಅನ್ನುವ ತುಳುವಿನಿಂದ ತೆಲುಗಿಗೆ ಅನುವಾದ ಆದ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಶ್ರೀಯುತ ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರು ಅವರು ಆಗಮಿಸಿದ್ದಾರೆ. ಕೃತಿಯ ಕುರಿತು ಮಾತಾಡಲಿಕ್ಕೆ ನನ್ನ ಎಡಭಾಗದಲ್ಲಿ ಡಾಕ್ಟರ್ GR ಕೃಷ್ಣ ಅಂತ ಹೇಳಿ, ಅವರು ತೆಲುಗಿನ ಮತ್ತು ಇಂಗ್ಲೀಷಿನ ಖ್ಯಾತ ಸಾಹಿತಿಗಳು, ಕವಿಗಳು ಮತ್ತು ವಿದ್ವಾಂಸರು. ಅವರು ಕೃತಿಯ ಕುರಿತು ಮಾತಾಡಲಿಕ್ಕಿದ್ದಾರೆ. ಅಧಿಕೃತವಾದ ಸ್ವಾಗತ ಮತ್ತು ಪ್ರಸ್ತಾವನೆಯನ್ನು ಮಾಡಲಿಕ್ಕೆ ಲೇಖಕರಾದ ಸದಾನಂದ ನಾರಾವಿ ಅವರು ಮೂಡಬಿದಿರೆಯಿಂದ ಬಂದಿದ್ದಾರೆ. ವಂದನಾರ್ಪಣೆ ಮಾಡಲಿಕ್ಕಿರುವ ಕೆ ಶೈಲಾಕುಮಾರಿ ಅವರು ಬಲಭಾಗದಲ್ಲಿ ಕೂತಿದ್ದಾರೆ. ಈಗ ಅಧಿಕೃತವಾಗಿ ಸದಾನಂದ ನಾರಾವಿ ಅವರು ಕಾರ್ಯಕ್ರಮವನ್ನು ಸ್ವಾಗತದೊಂದಿಗೆ ಶುರು ಮಾಡ್ತಾರೆ. ಎಲ್ಲರಿಗೂ ವಂದನೆಗಳು. ವಸಂತಕುಮಾರ್ ಪೆರ್ಲಾ ಅವರ ತುಳು ಕಥೆಗಳನ್ನು ತೆಲುಗಿಗೆ ಅನುವಾದಗೊಳಿಸಿ ಅದರ ಇವತ್ತು ಬಿಡುಗಡೆ ಕಾರ್ಯಕ್ರಮಕ್ಕಾಗಿ ನಾವಲ್ಲಿ ಇವತ್ತು ಒಟ್ಟು ಸೇರಿದ್ದೇವೆ. ಇವತ್ತಿನ ಸಭಾಧ್ಯಕ್ಷತೆ ಮತ್ತು ಪುಸ್ತಕ ಲೋಕಾರ್ಪಣೆಯನ್ನು ವಹಿಸಲಿಕ್ಕಿರುವಂಥವರು ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರವರು. ಅವರ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಜಿಲ್ಲೆಯವರಿಗೆಲ್ಲ ವಿಶೇಷವಾಗಿ ಪರಿಚಯಿಸುವಂಥದ್ದು ಅಗತ್ಯ ಇಲ್ಲ. ಆದರೂ ಕೂಡ ಔಪಚಾರಿಕವಾಗಿ 2 ಮಾತುಗಳೊಂದಿಗೆ ಅವರನ್ನು ಪರಿಚಯಿಸಲಿಕ್ಕಿದ್ದೇನೆ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು ಮತ್ತು ನಮ್ಮ ನಾಡಿನ ಅನೇಕ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘಟನೆಗಳಿಗೆ ಪೂರಕವಾಗಿ ಬೆಂಬಲವಾಗಿ ಅವರು ನಿಂತಿರುವವರು. ನಮ್ಮ ಕಾಂತವರ ಕನ್ನಡ ಸಂಘ ಇರ್ಬೋದು ಅಥವಾ ನಮ್ಮ ಅವಿಭಜಿತ ದಕ್ಷಿಣ ಜಿಲ್ಲೆಯ ಎಲ್ಲ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘಟನೆಗಳಿಗೆ ಅವರು ನೆರವಾಗ್ತಾ ಇದ್ದಾರೆ. ತಮ್ಮ ಇಡೀ ಸಂಪಾದನೆಯ ಪಾಲನ್ನು ಅವರು ಸಮಾಜಕ್ಕಾಗಿ ವಿನಿಯೋಗಿಸ್ತಾ ಇದ್ದಾರೆ. ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನುವ ನೀತಿಯನ್ನು ಅವರು ಬಳಸಿಕೊಂಡು ಕಾರ್ಯತತ್ಪರವಾಗಿದ್ದಾರೆ. ಅವರೇ ಇವತ್ತಿನ ಈ ಅಧ್ಯಕ್ಷತೆಯನ್ನು ಮತ್ತು ಪುಸ್ತಕ ಬಿಡುಗಡೆಯನ್ನು ನೆರವೇರಿಸಲಿಕ್ಕಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇವತ್ತು ಪುಸ್ತಕದ ಪರಿಚಯವನ್ನು ಮಾಡಿಕೊಡ್ಲಿಕ್ಕಿರುವಂಥವರು ನಮ್ಮ ತೆಲುಗು ಸಾಹಿತಿಯಾಗಿರುವಂತಹ ಡಾಕ್ಟರ್ GR ಕೃಷ್ಣ ಅವರು. ಇವರು ಇಂಗ್ಲೀಷ್ ಮತ್ತು ತೆಲುಗಿನಲ್ಲಿ ಕೃತಿ ರಚನೆಗಳನ್ನು ಮಾಡ್ತಾ ಇದ್ದಾರೆ. ಆಂಧ್ರದಲ್ಲಿ ಹುಟ್ಟಿ ಬೆಳೆದು ಭಾರತ ಮತ್ತು ವಿದೇಶಗಳಲ್ಲಿ ವಿದ್ಯಾಭ್ಯಾಸವನ್ನು ಪೂರೈಸಿರುವ ಅವರು ಕಳೆದ 25 ವರ್ಷಗಳಿಂದ ಮಂಗಳೂರಲ್ಲಿ ನೆಲೆಸಿದ್ದಾರೆ. ಮಂಗಳೂರಿನ ಸ್ನಾತಕೋತ್ತರ ಕಾಲೇಜೊಂದರಲ್ಲಿ ಪ್ರಾಧ್ಯಾಪಕರಾಗಿ ಕೂಡ ಇವರು ಕೆಲಸ ನಿರ್ವಹಿಸಿದ್ದಾರೆ. ಇವರು ಈಗಾಗಲೇ ಸುಮಾರು 30ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ. ಬಹುಮುಖ ವ್ಯಕ್ತಿತ್ವದ ಸಾಧಕರಾಗಿ, ಕವಿ, ಕಾದಂಬರಿಕಾರರಾಗಿ, ಪತ್ರಕರ್ತರಾಗಿ, ಸಮಾಜ ವಿಜ್ಞಾನಿ, ಆಡಳಿತ ತಜ್ಞರಾಗಿಯೂ ಗುರುತಿಸಿಕೊಂಡಿರುವ GR ಕೃಷ್ಣರವರು ಇವತ್ತಿನ ಈ ಪೆರ್ಲಾರವರ ತುಳು ಕಥೆಗಳ ಅನುವಾದದ ಪುಸ್ತಕವನ್ನು ಪರಿಚಯಿಸಲಿಕ್ಕಿದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಇರುವಂಥವರು ಡಾಕ್ಟರ್ ವಸಂತಕುಮಾರ್ ಪೆರ್ಲಾರವರು. ಇವತ್ತಿನ ಈ ತುಳು ಕಥೆಗಳ ಒಂದು ಮೂಲ ಲೇಖಕರಾಗಿರುವಂಥವರು. ಈ ಭೂಮಿಗೀತ ಅನ್ನುವ ಸಾಂಸ್ಕೃತಿಕ ಸಂಘಟನೆಯನ್ನು ಕಟ್ಟಿಕೊಂಡು ಅದರಲ್ಲಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಲೆಗಳಿಗೋಸ್ಕರ ಅವರು ಕೆಲಸ ಮಾಡ್ತಿದ್ದಾರೆ. ಮಂಗಳೂರು ಆಕಾಶವಾಣಿಯ ಪೂರ್ವ ನಿಲಯ ನಿರ್ದೇಶಕರಾಗಿ ಕೂಡ ಅವರು ನಿವೃತ್ತರಾಗಿದ್ದಾರೆ. ಈಗ ಅವರು ಈ ಪುಸ್ತಕವನ್ನು ತುಳುವಿನಲ್ಲಿ ಅವರು ಬರೆದಿದ್ದು, ಅದು ಇವತ್ತು ತೆಲುಗಿಗೆ ಅನುವಾದಗೊಂಡಿರ್ತದೆ. ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಅವರ ಶ್ರೀಮತಿಯವರಾದ ಶೈಲಾಕುಮಾರಿ ಅವರು ವೇದಿಕೆಯಲ್ಲಿದ್ದಾರೆ. ಮತ್ತು ಅವರ ಮಗ ಆಗಮ ಕೂಡ ಮುಂದೆ ಇದ್ದಾರೆ. ಅದೇ ರೀತಿ ಕೃಷ್ಣರವರ ಪತ್ನಿಯವರಾದ ಡಾಕ್ಟರ್ ಮೈಥಿಲಿ ಅವರು ಕೂಡ ತೆಲುಗು ಸಾಹಿತ್ಯ, ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಗೂ ಮೈಥಿಲಿ ಅದೇ ರೀತಿ ನೆರೆದಿರುವಂಥ ಎಲ್ಲ ಪತ್ರಕರ್ತ ಬಂಧುಗಳನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಮುಖ್ಯವಾಗಿ ಇಲ್ಲಿ ಸಾಹಿತ್ಯ ಅಂತ ಹೇಳಿದರೆ ಅದು ಸಾಹಿತ್ಯ ಮತ್ತು ಸಂಸ್ಕೃತಿ ಒಂದಕ್ಕೊಂದು ಬೆಸೆದುಕೊಂಡಿರುವಂಥದ್ದು. ಸಾಹಿತ್ಯದ ಹಿಂದೆ ಸಂಸ್ಕೃತಿಯ ಪ್ರಭಾವ ಕೂಡ ಇರ್ತದೆ. ಪೆರ್ಲಾರವರು ರಚಿಸಿದಂಥ ತುಳು ಸಾಹಿತ್ಯ ಏನಿದೆ ಅದರಲ್ಲಿ ತುಳು ಸಂಸ್ಕೃತಿಯ ಒಂದು ಗಾಢವಾದ ಪರಿಮಳ ಇರೋದರಿಂದ ಅದನ್ನು
ತೆಲುಗಿಗೆ ಅದು ಅನುವಾದಗೊಂಡಿದೆ. ಆ ತೆಲುಗಿಗೆ ಅಂದರೆ ಅನುವಾದ ಕೂಡ ಸಾಹಿತ್ಯದ ಒಂದು ಭಾಗವೇ ಆಗಿರುವುದರಿಂದ ಇಲ್ಲಿ ಅನುವಾದಗೊಂಡಿರುವ ಕಥೆಗಳು ಅದು ತೆಲುಗು ಓದುಗರಿಗೆ ಕೂಡ ಅದು ಮುಟ್ತದೆ. ಅಂದರೆ ಎರಡು ಸಂಸ್ಕೃತಿಯ ಒಂದು ಪರಿಚಯ, ನಮ್ಮ ತುಳು ಸಂಸ್ಕೃತಿಯ ಪರಿಚಯ ತೆಲುಗಿನವರಿಗೆ ಆಗ್ತದೆ, ತೆಲುಗಿನವರಿಗೂ ಕೂಡ ಕನ್ನಡದ ಒಂದು ತುಳುವಿನ ಪರಿಚಯ ಕೂಡ ಆಗ್ತದೆ. ಬಹುಶಃ ಈಗಾಗಲೇ ಒಂದು ತುಳುವಿನ ಮೊದಲ ಕಥಾ ಸಂಕಲನ ಬಹುಶಃ ತೆಲುಗಿಗೆ ಭಾಷಾಂತರಗೊಂಡಿದೆ. ಬಹುಶಃ ಇದಕ್ಕೆ ಮೊದಲು ನಾಗ ಮೊಗಸಾಲೆ ಅವರ ಕಾದಂಬರಿ ಒಂದು, ಅದು ಕನ್ನಡ ಕಾದಂಬರಿ, ಅದು ತೆಲುಗಿಗೆ ಅನುವಾದಗೊಂಡಿದೆ. ಈಗ ತುಳು ಕಥಾ ಸಂಕಲನವಾಗಿ ಡಾಕ್ಟರ್ ಪೆರ್ಲರ್ ಅವರ ಕಥಾ ಸಂಕಲನ ಮೊದಲನೇದಾಗಿ ತೆಲುಗಿಗೆ ಅನುವಾದಗೊಂಡಿದೆ. ಅದರಿಂದ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರು ಎಲ್ಲರನ್ನು ಕೂಡ ಮತ್ತೊಮ್ಮೆ ಸ್ವಾಗತಿಸ್ತಾ ನನ್ನ ಮಾತುಗಳನ್ನು ಹೇಳಿದೆ. ಎಲ್ಲ ಪತ್ರಕರ್ತ ಬಂಧುಗಳಿಗೂ ಕೂಡ ಸ್ವಾಗತವನ್ನು ಈಗಾಗಲೇ ಹೇಳಿದ್ದೇನೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತೇನೆ. ಈಗ ಶ್ರೀಯುತ ಧರ್ಮದರ್ಶಿ ಹರಿಕೃಷ್ಣ ಪದರೂರು ಅವರು ಕೃತಿಯನ್ನು ಬಿಡುಗಡೆ ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಈಗ ಹರಿಕೃಷ್ಣ ಪದರೂರು ಅವರು ಮಾತಾಡ್ತಾರೆ. ವಸಂತಕುಮಾರ್ ಪೆರ್ಲರ್ ಅವರು ಆಕಾಶವಾಣಿಯಿಂದ ಇದ್ದು ನಿವೃತ್ತಿ ಆದ ನಂತರ ಕನ್ನಡ ಮನ ತುಳುವಿನ ಮನ ಸೇವೆ ಮಾಡ್ತಾ ಇದ್ದಾರೆ. ಅವರು ತುಳುವಿನ ಪುಸ್ತಕ ಇವತ್ತು ತೆಲುಗಿಗೆ ಭಾಷಾಂತರವಾಗಿದೆ. ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಆದ್ದರಿಂದ ಈ ಪುಸ್ತಕದ ಬಗ್ಗೆ ಈಗಾಗಲೇ ಹೇಳಿದೆ, ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅವರ ಒಂದು ಪ್ರೋತ್ಸಾಹದಿಂದ ಕನ್ನಡ ತುಳುವಿಗೆ ಒಳ್ಳೆಯ ಪ್ರೋತ್ಸಾಹ ಸಿಗ್ತಾ ಇದೆ. ಇನ್ನಷ್ಟು ಕೆಲಸ ಮಾಡಲಿ, ಅವರು ಒಳ್ಳೆಯ ಪುಸ್ತಕಗಳು ಇನ್ನೂ ಹೊರಗೆ ಬರಲಿ, ನಾವು ಅದಕ್ಕೆ ಸಹಕಾರ ನೀಡ್ತೇವೆ ಅಂತ ಹೇಳ್ತಾ, ನೀವೆಲ್ಲ ಅವರ ಪುಸ್ತಕ ಬರವಣಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿ ಹೇಳ್ತಾ ವಂದಿಸ್ತಾ ಇದ್ದೇನೆ. ಕೃತಿ ಬಿಡುಗಡೆಗೊಳಿಸಿ 2 ಶುಭಾಶಯದ ನುಡಿಗಳನ್ನು ಆಡಿದ ಹರಿಕೃಷ್ಣ ಪದರೂರು ಅವರಿಗೆ ವಂದನೆಗಳು. ಈಗ ಕೃತಿಯ ಕುರಿತು ಅಂದರೆ ಅನುವಾದದ ಕುರಿತು ಡಾಕ್ಟರ್ GR ಕೃಷ್ಣ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಮಿತ್ರರೇ, ನಾಕೂರು ಅನ್ನೋ ಈ ಕಥಾ ಸಂಪುಟಿ 10 ತುಳು ಕಥೆಗಳ ಸಮಾಹಾರ. ಇದನ್ನು ರಂಗನಾಥ ರಾಮಚಂದ್ರರಾವನ ಹೆಸರಿನ ತೆಲುಗು ಲೇಖಕರು ಅನುವಾದ ಮಾಡಿದರು ತೆಲುಗಿಗೆ. ವಿಷಯ ಏನೆಂದರೆ, ತುಳು ಸಂಸ್ಕೃತಿ ಪ್ರತಿಬಿಂಬವು ಅಷ್ಟು ವರ್ಣನಾತ್ಮಕವಾಗಿ, ಅಷ್ಟು ರಮಣೀಯವಾಗಿ, ಬಹುಶಃ ಇದು ಡಾಕ್ಟರ್ ಬೆಲ್ಲ ಅವರು 30 ವರ್ಷ ಪ್ರಾಯದಲ್ಲಿ ಬರೆದಿರಬಹುದು ಈ ಪುಸ್ತಕಗಳು. ಅದರ್ವೈಸ್ ಅಷ್ಟು ಕಮನೀಯವಾದ ಪ್ರಕೃತಿ, ನಿಸರ್ಗ, ಜೀವನ, ಸಕಲೇಶ್ಪುರ ಘಾಟದಲ್ಲಿ ಅವರು ಒಂದು ಬಾಲ್ಯದಲ್ಲಿ ಇರುವ ಸ್ಮೃತಿಗಳು, ಪೆನ್ ಸ್ಕೆಚ್ ತರಹ ಒಂದು ಮಾಸ್ಟರ್ ಪೀಸ್. ತುಳುವಿನಲ್ಲೇ ಅದೊಂದು ಗ್ರೇಟ್ ರೈಟಿಂಗು, ಸ್ಟೋರೀಸು. ಬಟ್ ತೆಲುಗುಗೂ ಅಷ್ಟು ಚೆನ್ನಾಗಿ ಮಾಡಿದರು ಅವರು. ರಂಗನಾಥ್ ಅವನು ಆಲ್ರೆಡಿ ಒಂದು 10-12 ಟ್ರಾನ್ಸ್ಲೇಷನ್ಸ್ ಮಾಡಿ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ತೆಗೆದರು, ನನ್ನ ಫ್ರೆಂಡು ರಂಗನಾಥನು. ಈಗ ಪಾಯಿಂಟ್ ಅಂದರೆ, ಈ ಕಥೆ ನಾಕೂರು ಸಕಲೇಶ್ಪುರ ಘಾಟದಲ್ಲಿ ಒಂದು ಸಣ್ಣ ಜನಪದ, ಒಂದು 10 ಮನೆ 20 ಮನೆ. ಬಾಲ್ಯದ ಜೀವನದಲ್ಲಿ ಅಲ್ಲಿ ಆಗಿದ ಸ್ಮೃತಿಗಳಲ್ಲಿ ಸ್ಕೆಚ್ ಮಾಡ್ತದೆ. ಅಲ್ಲಿ ವಿಶಿಷ್ಟತೆ ಏನೆಂದರೆ, ಒಂದು ದೊಡ್ಡ ಎಬೆಸಿಸ್ ಅಂದರೆ ಒಂದು ಅಗಾಧ, ಜಲ ಅಗಾಧ, 2 ಗುಡ್ಡೆಯ ಮಧ್ಯದಲ್ಲಿ ಅದರಲ್ಲಿ ಗೋಪಾಲಕೃಷ್ಣ ದೇವರು ಒಳಗಿನಿದ್ದಾರೆ ಒಂದು ನಂಬಿಕೆ.
ಅಲ್ಲಿ ಜನರೆಲ್ಲ ಪ್ರತಿ ದಿವಸ ಹಾಲು ಗೋವು ಹಾಲು ತಗೊಂಡು ಹೋಗಿ ಪೂಜೆ ಮಾಡ್ತಾರೆ. ಏನು ಮೀನಿಂಗ್ ಅಂದರೆ, ಈಗ ಗೋವು ಹಾಲು ಕೊಡ್ತಾ ಇಲ್ಲಂದರೆ ಅಲ್ಲಿ ಹೋಗಿ ಪೂಜೆ ಮಾಡುವಾಗ ನೆಕ್ಸ್ಟ್ ಡೇ ಗೋವು ಹಾಲು ಕೊಡ್ತದೆ. ಆ ನಂಬಿಕೆ ನಡೆಸ್ತಾ ಇದೆ. ಅದೇ ಥರ ಗೋವುಗೆ ಗರ್ಭವಾಗಲಿಲ್ಲ ಅಂದರೆ ಅಲ್ಲಿ ಹೋಗಿ ಪೂಜೆ ಮಾಡುವಾಗ ಅದು ಗರ್ಭಧಾರಣೆ ಮಾಡ್ತದೆ. ಅಂದರೆ ಆ ನಂಬಿಕೆಗೆ ಅಷ್ಟು ಪವರ್ ಉಂಟು. ಕೊಂಕಣ್ ಇದು ನಮ್ಮ ಬೆಂಗಳೂರು ರೈಲ್ವೆ ಬ್ರಿಡ್ಜ್ ಮಾಡುವಾಗ ಫಸ್ಟು ಅದು ಮೇಲೆ ಹೋಗಬೇಕಾಗಿದ್ದು ರೈಲ್ವೆ. ಅದು ಎಷ್ಟು ಪವರ್ ಅಂದರೆ, ಅಲ್ಲಿ ಏನು ಬ್ರಿಡ್ಜ್ ಮಾಡಲಿಕ್ಕೆ ಆಗಲಿಲ್ಲದೆ ಆಮೇಲೆ ರೀಮ್ಯಾಪಿಂಗ್ ಮಾಡಿ ಅಲ್ಲಿನಿಂದ ಶಿಫ್ಟ್ ಮಾಡಿ ರೈಲ್ವೆ ಲೈನ್ಲಿ ಬೆಂಗಳೂರಿನಿಂದ ಮಂಗಳೂರಿಗೆ. ಅಂದರೆ ಈ ದೇವರು ನಂಬಿಕೆಗಳಲ್ಲಿ ಎಷ್ಟು ಶಕ್ತಿ ಉಂಟು. ಆ ಸ್ಥಳ ಮಹತ್ಯ ಅದು ಚೆನ್ನಾಗಿ ವರ್ಣನೆ ಮಾಡಿದರು. ಅಲ್ಲಿ ಆ ಸಣ್ಣ ಪ್ರಾಯದಲ್ಲಿ ಹುಲಿ, ಅವರ ತಂದೆಯವರು ಗನ್ ಒಟ್ಟಿಗೆ ಜೀವನ ಮಾಡುವುದು, ವನ್ಯ ಪ್ರಾಣಿಗಳು ನೋಡುವಾಗ ಒಂದು ಪೇಂಟಿಂಗ್ ಸ್ಕೆಚ್ ತರಹ ಕಾಣ್ತದೆ ನನಗೆ ಈ ನಾಲ್ಕೂರು ಕಥೆ. ಅದೇ ತರಹ ಪಕ್ಕದ ಮನೆ ಹುಡುಗಿ ಅನ್ನೋ ಒಂದು ಸ್ಟೋರಿ. ಅವಳು ಸಣ್ಣ ಪ್ರಾಯದಲ್ಲಿ ಇವರಿಬ್ಬರು ಸೇರಿ ಆತ್ಮೀಯವಾಗಿ ಒಂದೇ ಶಾಲೆಯಲ್ಲಿ ಕಳಿಸ್ತಾರೆ. ಆಮೇಲೆ ಜೀವನದಲ್ಲಿ ಏನೋ ಕಷ್ಟವಾಗಿ ಅವರಿಗೆ ಏನು ಒಬ್ಬ ದುರದೃಷ್ಟ, ಇವರು ಪೂರ್ವೀಕರು ಇನ್ನೊಬ್ಬರು ರೇಷಿ ಮೇಲನಿ ಮದುವೆ ಮಾಡ್ತಾರೆ. ಅವನ ನಪುಂಸಕ, ಒಂದು ನಪುಂಸಕನೇ ಮೋಸ ಮಾಡಿ ಮದುವೆ ಮಾಡ್ತಾರೆ. ಅದೇ ಇಲ್ಲ. ಆಮೇಲೆ ಅವರ ಮಾಮ ಎಷ್ಟು ದುರ್ಮಾರ್ಗ ಅಂದರೆ, ಅವನ್ನೇ ಈ ಮಗನೇ ರೂಮ್ನಲ್ಲಿ ಲಾಕ್ ಮಾಡಿ ರಾತ್ರಿ ಇವಳೊಟ್ಟಿಗೆ ಅವರೇ ಸಂಸಾರ ಮಾಡ್ತಾನೆ ಮಾಮ. ಅಂದರೆ ಆ ಕಥೆ ನೋಡುವಾಗ ನಿಮಗೆ ರೋಮಾಂಚಿತವಾಗುತ್ತದೆ. ಆ ಪರಿಶೀಲನೆ, ಜೀವನ ಬಗ್ಗೆ ಒಂದು ಕಾಳಜಿ, ಎಷ್ಟು ಕಾಳಜಿ ಅಂದರೆ ಕಥೆ ನೋಡುವಾಗ ನಿಮಗೆ ಇಮ್ಮರ್ಸ್ ಆಗಿ ಆ ಹೇಳುವ ರೀತಿ, ಶೈಲಿ ಅಷ್ಟು ಪವರ್ಫುಲ್ ಆಗಿದೆ. ಅದೇ ತರಹ ಈ ಜಾತ್ರೆ ಗುಂಪಲ್ಲಿ ಜಾತ್ರೆ ಇದು ಬಗ್ಗೆ ಅವನು ಆ ಸ್ಟೋರಿ 5-6 ಪೇಜ್ ಮಾತ್ರ. ಅದು ಓದುವಾಗ ನನಗಾಗುತ್ತದೆ ಈ ಹೋಲ್ ಜಗತ್ತಿಯೇ ಒಂದು ಜಾತ್ರೆ ತರಹ ಕಾಣ್ತಾ ಇದೆ. ಅಷ್ಟು ಕೇಯಾಸು, ಇಷ್ಟು ಕನ್ಫ್ಯೂಷನು, ಇಷ್ಟು ಡಿಸಾರ್ಡರು. ಆ ಜಾತ್ರೆನಿ 5 ಪೇಜಸ್ನಲ್ಲಿ ನಮ್ಮ ಜೀವನವೇ ಒಂದು ಜಾತ್ರೆ. ನಾವೆಲ್ಲ ಭಿನ್ನ ಪಾತ್ರಗಳು, ಆ ಪಾತ್ರಗಳು ನಟಿಸಿ ಹೋಗ್ತೇವೆ. ಒಂದೊಂದು ಕಥೆಯಲ್ಲಿ ಒಂದು ಸಂದೇಶಾತ್ಮಕವಾದ ವಿವರಣೆ ಇದೆ, ಒಂದು ತಾತ್ವಿಕತೆ ಇದೆ. ಮತ್ತು ತುಳು ಭಾಷೆಯಲ್ಲಿ ಅಷ್ಟು ಪವರ್ ಉಂಟಲ್ಲಿ. ಅವನ ಕೈನಲ್ಲಿ ತುಳು ಭಾಷೆಗೆ ಅಷ್ಟು ಪವರ್ ಸಿಕ್ಕಿದ್ರು. ಈಗೇನು ತುಳು ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಸ್ವಲ್ಪ ಸೆಂಟ್ರಲ್ ಲೆವೆಲ್ನಲ್ಲಿ ನಾನು ಗೌರ್ಮೆಂಟ್ ಇಂಡಿಯಾ ಅಡ್ವೈಸರ್. ಈಗ ನಾವೇನು ತುಳು ಬಗ್ಗೆ ಅದ್ರ ಬಗ್ಗೆ ಸ್ಪೆಷಲ್ ಸ್ಟೇಟಸ್ ಅದೆಲ್ಲ ಮಾತಾಡ್ತಾ ಇದ್ದೀವಿ. ಒಂದು ಕಾಲದಲ್ಲಿ 20-30 ವರ್ಷ ಮುಂಚಿನ ತುಳು ಬಗ್ಗೆ ಈ ಕಾಳಜಿನೇ ಇಲ್ಲ, ಈ ಕನ್ಸರ್ನ್ ಇಲ್ಲ. ಆ ಟೈಮ್ನಲ್ಲಿ ಇಷ್ಟು ಒಳ್ಳೆಯ ಪುಸ್ತಕ ಬರೆಯುವುದಂದರೆ ಈ ಪುಸ್ತಕಕ್ಕೆ ಎಷ್ಟು ಪ್ರಾಮುಖ್ಯತೆ ಇರಬೇಕು ನೀವೇ ಆಲೋಚನೆ ಮಾಡಿ. ಇನ್ನೊಂದು ಸ್ಟೋರಿನಲ್ಲಿ ನಾನು ಶೈಲ ಮತ್ತು ಸಮಾಜ ಈ ಥರ ಒಂದು ಈ ರೈತರೇ ಇಬ್ಬರು ಸಣ್ಣ ಚೈಲ್ಡ್ಹುಡ್ ಫ್ರೆಂಡ್ಸ್ ಅವರು, ಇನ್ನೊಂದು ಹುಡುಗಿನ ಇಬ್ಬರು ಭಾಳ ಜೀವನದಲ್ಲಿ ಪಾಪ ಅವನಿಗೆ ಇದೇ ಥರ ಮೋಸ ಮಾಡಿ ಆ ಮದುವೆ, ಆ ಕಾಲದಲ್ಲಿ ಮದುವೆ ಸಣ್ಣ ಪ್ರಾಯದಲ್ಲಿ ಮಾಡ್ತಾರಲ್ಲ, ಇದು ಮದುವೆ ಬೆಳೆಸಿ ಅವನ ತೊಂದರೆಗಳು ಕ್ಷೋಭಕ್ಕೆ ಗುರಿಯಾಗಿ ಆಮೇಲೆ ಮತ್ತೆ ಅವನಿಗೆ ಸಿಕ್ಕಿ ಇಬ್ಬರು ಆತ್ಮೀಯವಾಗಿರ್ತಾರೆ. ಆ ಲೇಡಿ ಅವರು ಕಮಿಟ್ ಸೂಯಿಸೈಡ್, ಆತ್ಮಹತ್ಯೆ ಮಾಡಿಕೊಳ್ತಾರೆ ಪಂಪ್ ಶೆಡ್ ಹತ್ರ ಬಾವಿನಲ್ಲಿ ಹೋಗಿ. ಯಾಕಂದರೆ ಜೀವನವಿಷ್ಟು ದುರ್ಬಲವಾಯಿತು, ಸಮಾಜ ಏನೂ ನೋಡುವುದಿಲ್ಲ. ಅಂದರೆ ಒಂದು ಸಮಾಜಕ್ಕೆ ದರ್ಪಣ. ಆ ಕಾಲದಲ್ಲಿ ಇರುವ ಜೀವನ, ಜನಪದ ಜೀವನ, ಒಂದು ಗ್ರಾಮೀಣ ಜೀವನದಲ್ಲಿ ತುಳು ನಮ್ಮ ಈ ನಾಡಿನಲ್ಲಿರುವ ಸಮಾಜಕ್ಕೆ ಒಂದು ದರ್ಪಣ, ರಿಫ್ಲೆಕ್ಷನ್ ಮಿರರ್ ಥರ. ಅದಕ್ಕೋಸ್ಕರ ಬೈ ಆ್ಯಂಡ್ ಲಾರ್ಜ್ ಸ್ಟೋರೀಸ್ ಓದುವಾಗ ನೀವು ಬಿಡಲಿಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಟ್ರಾನ್ಸ್ಲೇಷನ್ನಲ್ಲಿ ಅಷ್ಟು ಚೆನ್ನಾಗಿ ಬಂತು. ರಾಮಚಂದ್ರ ರಾವ್, ರಂಗನಾಥ್ ರಾಮಚಂದ್ರ ರಾವ್ ಅವರ ಫುಲ್ ನೇಮ್. ಅವರು ಹೈದರಾಬಾದ್ನಲ್ಲಿ ಇರ್ತಾರೆ, ನಮ್ಮವರೇ ತುಳು. ಅವರು ಹೈದರಾಬಾದ್ನಲ್ಲಿ ಸೆಟ್ಲ್. ಡಾಕ್ಟರ್ ವಸಂತಕುಮಾರ್ ಬದಲ ఒక ಶಿಲ್ಪಿ ತರಹ, లేదు ಚಿತ್ರಕಾರನ ತರಹ ಪೆನ್ ಪಿಕ್ಚರ್ಸ್, ಹೋಲ್ ಬುಕ್ ಎಲ್ಲ ಪೆನ್ ಪಿಕ್ಚರ್ಸ್ನಲ್ಲಿ ಕಾಣ್ತದೆ ನಿಮಗೆ ಓದುವಾಗ. ಪುಸ್ತಕ ಬಿಡಲಿಕ್ಕೆ ಆಗೋದಿಲ್ಲ. ಐ ರೆಡ್ ಇಟ್ ಇನ್ 2 sittings ಹೋಲ್ ಬುಕ್ ಅಷ್ಟೇ. ಮತ್ತು ನನಗೆ ಒಂದು ಇದುಂಟು ಅಬ್ಸರ್ವೇಷನ್. ಎನಿ ಉತ್ತಮ ಸಾಹಿತ್ಯ ಅಂದರೆ ಕಥೆ ಆಗಲಿ ಕಾವ್ಯ ಆಗಲಿ
ಅದು ಒಂದು ಸಂದೇಶ ಕೊಡಬೇಕು, ನಾಟ್ ಡೈರೆಕ್ಟ್ಲಿ ಪ್ರಾಪಗ್ಯಾಂಡಾ ತರಹ ಸಂದೇಶ ಅಲ್ಲ. ನೀವು ಆ ಪುಸ್ತಕ ಓದುವಾಗ ನಿಮಗೆ ಸ್ಫುರಣಿಗೆ ಬರಬೇಕು, ಸಂಕೇತಾತ್ಮಕವಾಗಿ ಒಂದು ಸಜೆಸ್ಟಿವ್ನೆಸ್ ಬರಬೇಕು. ಆನಂದವರ್ಧನ ಹೇಳ್ತಾನೆ, ವಿತೌಟ್ ಎ ಧ್ವನಿ ನೋ ಬುಕ್ ಈಸ್ ಎ ಗ್ರೇಟ್ ಕ್ಲಾಸಿಕ್ ಅಂತ ಹೇಳ್ತಾನೆ. ರಸಸಿದ್ಧಾಂತ ಕರ್ತಾಗಿ ಅವನು ನಮ್ಮ ಟ್ರೆಡಿಷ್ನಲ್ ಇಂಡಿಯನಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಹೈಯೆಸ್ಟ್ ಅಥಾರಿಟಿ ಆನ್ ದ ಇಸ್ಥೆಟಿಕ್ಸು ಪುಸ್ತಕ ರಸನ ಸಿದ್ಧಾಂತ ಮೇಲೆ. ಈಗ ಈ ಪುಸ್ತಕ ಅದು ಆ ಕ್ರೈಟೀರಿಯಾಗೆ ಫಿಟ್ ಆಗ್ತದೆ. ತುಳುವಿನಲ್ಲಿ ಇಷ್ಟು ಒಳ್ಳೆಯ ಪುಸ್ತಕ ಬಂತು ಆ ಕಾಲದಲ್ಲಿ, ಈಗ ಇದು ತೆಲುಗಿಗೆ ಬರುವುದು ಅಭಿನಂದನೀಯ. ಅದಕ್ಕೋಸ್ಕರ ನಾನು ಡಾಕ್ಟರ್ ವಸಂತಕುಮಾರ್ ಪೆರ್ಲ ಮತ್ತು ರಾಮಚಂದ್ರ ರಾವ್ನಿ ಹೃತ್ಪೂರ್ವಕವಾಗಿ ನಾವೆಲ್ಲರೂ ಅಭಿನಂದಿಸಬೇಕು ಅಷ್ಟೇ. ನಮಸ್ಕಾರ. ಕೃತಿಯ ಕುರಿತು ಮಾತನಾಡಿದ ಡಾಕ್ಟರ್ GR ಕೃಷ್ಣ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳು. ಸಂಕ್ಷಿಪ್ತವಾಗಿ 4 ಮಾತುಗಳಲ್ಲಿ ಹೇಳ್ತೇನೆ. ನಾಕೂರು ಅಂತ ಈ ಪುಸ್ತಕದ ಶೀರ್ಷಿಕೆ. ನಾಕೂರು ಅನ್ನೋದು ಡಾಕ್ಟರ್ GR ಕೃಷ್ಣ ಅವರು ಈಗಾಗಲೇ ಹೇಳಿದ ಹಾಗೆ ಕುಮಾರಧಾರ ನದಿ ಪಶ್ಚಿಮ ಘಟ್ಟದಿಂದ ಹರಿದು ಬರುವಾಗ ಉಂಟಾಗುವಂಥ ಒಂದು ಗಯ, ನೀರಿನ ದೊಡ್ಡ ನದಿಯಲ್ಲಿ ನಿರ್ಮಾಣವಾಗಿರುವ ಹೊಂಡ. ಅದನ್ನು ಸಂಕೇತವಾಗಿ ಇಟ್ಟುಕೊಂಡು ನಾಕೂರು ಅಂತನ್ನುವ ಶೀರ್ಷಿಕೆಯಲ್ಲಿ ಅಲ್ಲಿನ ಜನಪದವನ್ನು, ಜನಜೀವನವನ್ನು, ನಮ್ಮ ತುಳುನಾಡಿನ ಸಂಸ್ಕೃತಿ, ಇತಿಹಾಸ, ಚರಿತ್ರೆಯನ್ನು ಕಟ್ಟಿಕೊಡಲಿಕ್ಕೆ ಈ ಕಥೆಯಲ್ಲಿ ಪ್ರಯತ್ನಿಸಲಾಗಿದೆ. ಅದೇ ರೀತಿ ವಿಷ್ಣು ಮಂಗಲ ಅಂತನ್ನುವ ಇನ್ನೊಂದು ಕಥೆಯಲ್ಲಿ, ಅಂದರೆ ಡಾಕ್ಟರ್ GR ಕೃಷ್ಣ ಅವರು ಪ್ರಾಸಂಗಿಕವಾಗಿ 4-5 ಕಥೆಗಳನ್ನು ಇಲ್ಲಿ ಉದ್ಧರಿಸಿದರು. ಆ ಮೂಲಕವಾಗಿ, ಅಂದರೆ ಈ 10 ಕಥೆಗಳ ಮೂಲಕವಾಗಿ ನಮ್ಮ ತುಳುನಾಡಿನ ಬದುಕು, ಸಂಸ್ಕೃತಿ, ಇಲ್ಲಿನ ಜನಜೀವನ ಮತ್ತು ಇಲ್ಲಿನ ಪ್ರಾಕೃತಿಕ ಪರಿಸರ ಇವೆಲ್ಲವನ್ನು ಕೂಡ ಈ ಸಣ್ಣ ಕಥೆಗಳಲ್ಲಿ ತುಳುವಿನಲ್ಲಿ ಕಟ್ಟಿಕೊಡಲಾಗಿತ್ತು. ಈ ಕಥೆಗಳನ್ನು ಓದಿ ಆಕರ್ಷಿತರಾದ ತೆಲುಗಿನ ರಂಗನಾಥ ರಾವ್ ಅವರು ಇದನ್ನು ತೆಲುಗಿಗೆ ಅನುವಾದ ಮಾಡುವ ಒಂದು ಸಾಹಸವನ್ನು ಕೈಗೆತ್ತಿಕೊಂಡರು. ಅವರು ನಮ್ಮ ದೇಶದ ಬೇರೆ ಬೇರೆ ಭಾಗದ ಪ್ರಾದೇಶಿಕ ಬದುಕನ್ನು ತೆಲುಗಿನಲ್ಲಿ ಅನುವಾದದ ಮೂಲಕ ಕಟ್ಟಿಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ತುಳುವಿನ ಕಥೆಗಳು ತೆಲುಗಿಗೆ ಅನುವಾದವಾಗಿ ಈಗ ಪುಸ್ತಕ ರೂಪದಲ್ಲಿ ಬಂದಿದೆ. ಇದು ತುಳು ಸಣ್ಣ ಕಥೆಗಳ ಸಂಕಲನ ಒಂದು ತೆಲುಗಿಗೆ ಅನುವಾದ ಆಗ್ತಾ ಇರುವ ಮೊಟ್ಟ ಮೊದಲ ಪ್ರಯತ್ನ. ಇಂತಹ ಒಂದು ಚಾರಿತ್ರಿಕ ಸಂಗತಿ ನಮ್ಮ ತುಳುನಾಡಿನವರಿಗೆ, ತುಳು ಸಾಹಿತಿಗಳಿಗೆ, ತುಳು ಬಂಧುಗಳಿಗೆ ಮತ್ತು ಒಟ್ಟಾಗಿ ನಮ್ಮ ಕರಾವಳಿಯ ಬಂಧುಗಳಿಗೆ ಗೊತ್ತಾಗಲಿ ಅಂತನ್ನುವ ಉದ್ದೇಶದಿಂದ ಇಲ್ಲಿ ಈ ಬಿಡುಗಡೆಯ ಕಾರ್ಯಕ್ರಮವನ್ನು ಇರಿಸಿಕೊಳ್ಳಲಾಗಿದೆ. ನಮ್ಮ ಡಾಕ್ಟರ್ GR ಕೃಷ್ಣ ಅವರು ಇಂಗ್ಲಿಷ್ ಮತ್ತು ತೆಲುಗಿನಲ್ಲಿ ಬಹಳ ದೊಡ್ಡ ವಿದ್ವಾಂಸರು, ಸಾಹಿತಿಗಳು. ತೆಲುಗಿನಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಈಗಾಗಲೇ ಸುಮಾರು 40ರಷ್ಟು ಕೃತಿರಚನೆ ಮಾಡಿದವರು. ಅವರು ಇದನ್ನು ತೆಲುಗಿನಲ್ಲಿ ಅನುವಾದ ಆದ ಕೃತಿ ಆದ ಕಾರಣ ಅವರು ಅದನ್ನು ಮೌಲ್ಯಮಾಪನ ಮಾಡಲಿಕ್ಕೆ ಅಥವಾ ಅದರ ಬಗ್ಗೆ ಮಾತಾಡಲಿಕ್ಕೆ ಅತ್ಯಂತ ಅರ್ಹರಿದ್ದಾರೆ. ಇನ್ನು ವಿಜಯವಾಡದಿಂದ ಡಾಕ್ಟರ್ ಮೈಥಿಲಿ ಅಂತ ಹೇಳಿ, ಅವರು ಕೂಡ ತೆಲುಗಿನ ಕವಯಿತ್ರಿ, ಲೇಖಕಿ ಹಾಗೂ ದೊಡ್ಡ ವಿದ್ವಾಂಸೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಪ್ರಾಸಂಗಿಕವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟು ಮಾತುಗಳನ್ನು ಹೇಳಿ ವಂದನಾರ್ಪಣೆಯ ಸಲುವಾಗಿ ನಾನು ಮೈಕನ್ನು ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಒಂದು ಅಥವಾ ಪ್ರಶ್ನೆಗಳಿದ್ದರೆ ಅದಕ್ಕೆ ಉತ್ತರಿಸೋಣ. ಅದೇ ನಾಕೂರು. ಇದು ನಾಕೂರು ಅಂತ ಅನ್ನೋದು ಇಡೀ ತುಳುನಾಡನ್ನು ಒಂದು ಸಂಕೇತವಾಗಿ ಇಟ್ಟುಕೊಂಡು ಆ ನಾಕೂರಿನ ಸುತ್ತಮುತ್ತ ಘಟಿಸುವ ವಿದ್ಯಮಾನಗಳು ನಮ್ಮ ಇಡೀ ಕರಾವಳಿಯ ಮತ್ತು ಈ ತುಳುನಾಡಿನ ವಿದ್ಯಮಾನಗಳ ಒಂದು ರೂಪಕಾತ್ಮಕವಾಗಿ, ಅಂದರೆ ಒಂದು ಸಂಕೇತವಾಗಿ, ಒಂದು ಕನ್ನಡಿಯಲ್ಲಿ ನಾವು ನೋಡಿದಾಗ ಹೇಗೆ ಇಡೀ ದೃಶ್ಯಗಳು ಅದರಲ್ಲಿ ಪ್ರತಿಬಿಂಬಿಸಲ್ಪಡ್ತದೋ ಅದೇ ರೀತಿ ಈ ನಾಕೂರು ಅಂತನ್ನುವ ಒಂದು ಸ್ಥಳವನ್ನು ಕೇಂದ್ರೀಕರಿಸಿ ಇಡೀ ತುಳುನಾಡಿನ ಜನಪದ, ಜನಜೀವನವನ್ನು, ಇಲ್ಲಿನ ಕೃಷಿಯನ್ನು, ಆಚಾರ ವಿಚಾರವನ್ನು, ರೂಢಿ ಸಂಪ್ರದಾಯಗಳನ್ನು ಎಲ್ಲ ಒಂದು ಶತಮಾನ ಕಾಲಘಟ್ಟದ ಬದುಕನ್ನು ಚಿತ್ರಿಸಲಿಕ್ಕೆ ಆ ಕಥೆಗಳ ಮೂಲಕ ಪ್ರಯತ್ನಿಸಲಾಗಿದೆ. ಆ ಕಥೆಗಳನ್ನು ಓದಿ ಆಕರ್ಷಿತರಾದ ರಂಗನಾಥ ರಾವ್ ಅವರು ಇದನ್ನು ತೆಲುಗಿಗೆ ಅನುವಾದ ಮಾಡಿರೋದು ನನಗಂತೂ ತುಂಬ ಸಂತೋಷ ಮತ್ತು ಖುಷಿಯನ್ನು ತಂದಿದೆ.